ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 73ನೇಯ ಈ ಭಾಗದಲ್ಲಿ ನಾವು ಇವತ್ತು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದ 82ನೇ ಅಧ್ಯಾಯ ವೈಷ್ಣವ ಪಾಠ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠ ಮತ್ತು ಗೀತಾ ಪ್ರೆಸ್ಸಿನ ಪಾಠಗಳಲ್ಲಿ 79ನೇ ಅಧ್ಯಾಯವನ್ನು ನೋಡಬೇಕಾಗಿದೆ. ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ನಿರ್ಧರಿಸಿದ್ದು ಮತ್ತೆ ಅದಕ್ಕೆ ಬೇಕಾದಂತಹ ಸಂಪತ್ತನ್ನು ಅವರು ಸಂಗ್ರಹಿಸಿ ತಂದದ್ದು, ಅಶ್ವಮೇಧದ ಆ ಅಶ್ವ ಎಲ್ಲ ಕಡೆ ಸಂಚಾರ ಮಾಡಲಿಕ್ಕೆ ತೊಡಗಿದಾಗ ಅರ್ಜುನ ಅದನ್ನ ಹಿಂಬಾಲಿಸಲಿಕ್ಕೆ ಹೊರಟದ್ದು, ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಸೈಂಧವ ದೇಶದಲ್ಲಿ ಅರ್ಜುನ ತನ್ನ ತಂಗಿ ದುಶ್ಶಿಲೆಯ ಸತ್ಕಾರವನ್ನು ಸ್ವೀಕಾರ ಮಾಡಿ ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸಿದ್ದನ್ನ ನೋಡ್ತಾ ಇದ್ದೀವಿ. ಮುಂದಿನ ಶ್ಲೋಕ ಹೀಗೆ ಕಂಡು ಬರ್ತದೆ: ಕ್ರಮೇಣ ಹಯಸ್ತ್ವೇವಂ ವಿಚರನ್ ಭರತರ್ಷಭ ಮಣಲೂರು ಪತೆ ದೇಶಂ ಉಪಾಯಾತ್ ಸಹ ಪಾಂಡವ. ಆ ಕುದುರೆ ಮುಂದೆ ಮಣಲೂರು ಅನ್ನುವಂಥ ಊರಿಗೆ ಬಂತು ಅಂತ ವರ್ಣನೆ ಮಾಡ್ತಾರೆ. ಆಗ ಆ ಮಣಲೂರು ದೇಶದ ಅಧಿಪತಿ ಬಭ್ರುವಾಹನ ತನ್ನ ತಂದೆ ಅಲ್ಲಿಗೆ ಬಂದಿದ್ದಾನೆ ಅನ್ನೋದನ್ನ ತಿಳಿದುಕೊಂಡು ತಾನು ಅರ್ಜುನನಿಗೆ ಕಾಣಿಕೆಯನ್ನು ತಗೊಂಡು ಅವನನ್ನ ನೋಡ್ಲಿಕ್ಕೆ ಅಂತ ಬಂದ. ಅಲ್ಲಿ ಮುಂದೆ ಏನಾಯ್ತು ಅನ್ನೋದನ್ನ ಇದೊಂದು ಅಂಶವನ್ನು ಗಮನಿಸಿ ನೋಡೋಣ. ಈ ಮಣಲೂರ ಅಥವಾ ಮಣಿಪುರ ಅಂದ್ರೆ ಯಾವುದು, ಅದೆಲ್ಲವನ್ನು ಕೂಡ ನಾವೀಗ ಒಂದು ಬಾರಿ ಗಮನಿಸಿ ನೋಡಬೇಕು. ಮಹಾಭಾರತದ ಈ ದಕ್ಷಿಣ ಭಾರತದ ಪಾಠಗಳಲ್ಲಿ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠ, ವೈಷ್ಣವ ಪಾಠ, ಅಲ್ಲೆಲ್ಲ ಕಡೆ ಮಣಲೂರ ದೇಶ ಅಂತಾನೆ ಹೀಗೆ ವರ್ಣನೆ ಮಾಡ್ತಾರೆ. ಮಣಲೂರು ಪತೇರ್ ದೇಶಂ ಉಪಾಯಾತ್ ಸಹ ಪಾಂಡವ ಅಂತ. ಉತ್ತರ ಭಾರತದ ಪಾಠವೊಂದರಲ್ಲಿ ಮಾತ್ರ ಮಣಿಪೂರೇಶ್ವರಂ ಅಂತ ಹೀಗೆ ಪಾಠ ಇದೆ. ಈ ಇಷ್ಟು ಪಾಠಗಳಲ್ಲಿ ಯಾವ ಪಾಠ ಸರಿ ಅಂತ ನಾವು ತೀರ್ಮಾನ ಮಾಡೋದು ಕಷ್ಟನೇ. ಆದರೆ ವಾಸ್ತವಿಕವಾಗಿ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ತಿಳಿಸಿರುವಂತೆ ಇದು ಮಣಲೂರವೂ ಅಲ್ಲ, ಮಣಿಪೂರವೂ ಅಲ್ಲ. ತಾತ್ಪರ್ಯ ನಿರ್ಣಯದ 20ನೇ ಅಧ್ಯಾಯ, ಆ 20ನೇ ಅಧ್ಯಾಯದಲ್ಲಿ 161ನೇ ಶ್ಲೋಕ ನಾವು ಸ್ವಲ್ಪ ಗಮನಿಸಬೇಕು. ಇದನ್ನ ದಕ್ಷಿಣ ಭಾರತದ ತಮಿಳುನಾಡು, ಪಾಂಡ್ಯ ದೇಶ ಅಂತ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಭಾಗವತ, ವಿಷ್ಣು ಪುರಾಣ ಇತ್ಯಾದಿ ಕಡೆಗಳಲ್ಲಿಯೂ ಮಣಿಪುರ ಅಂತಾನೆ ವರ್ಣನೆ ಇದೆ. ಕ್ಷಾಂತಂ ಸುತ ಪಾಂಡ್ಯರಾಜೇನ ದತ್ತ ಸಂವತ್ಸರಾಂತೆ ಫಲ್ಗುಣಸ್ಯ ಅನುರೂಪ ಚಿತ್ರಾಂಗದ ವೀರಸೇನೇನ ತೋಷಾತ್ ಅಂತ ಪಾಂಡ್ಯ ದೇಶದ ರಾಜ ಅಂತ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ದಕ್ಷಿಣ ಭಾರತದ ತಮಿಳುನಾಡು, ಅದರ ಒಂದು ಪ್ರಾಂತ್ಯವಾದಂತಹ ಪಾಂಡ್ಯ ದೇಶ ಅಂತ ನಾವು ಇದನ್ನ ಸ್ವೀಕಾರ ಮಾಡುವುದು ಉಚಿತ. ಮಣಿಪುರ, ಮಣಲೂರು ಇದ್ಯಾವುದು ಕೂಡ ಉಚಿತ ಅಲ್ಲ. ಹಿಂದೆ ಆದಿಪರ್ವದಲ್ಲಿ ನೋಡಿದ್ದೇವೆ. ಆಗ
ಅದನ್ನು ನೋಡದೇ ಇದ್ದವರು ಇಲ್ಲಿ ಈ ಭಾಗವನ್ನು ಗಮನಿಸಬೇಕು. ಈಶಾನ್ಯ ಭಾರತದ ಸಪ್ತ ಸಹೋದರಿಯನ್ನು ಕರೆಸಿಕೊಂಡಿದ್ದಾರೆ, ಮಣಿಪುರ, ಅಸ್ಸಾಂ, ತ್ರಿಪುರಾ ಮೊದಲಾದದ್ದು. ಅದಾಗಲಿ ಮತ್ಯಾವ ಮಣಿಪುರವಾಗಲಿ ಮಣಲೂರಾಗಲಿ ಇದಲ್ಲ, ದಕ್ಷಿಣ ಭಾರತದ ರಾಜ್ಯ ಅಂತ ಅನ್ನೋದನ್ನ ತಿಳಿದುಕೊಳ್ಳಬೇಕು. ಅಲ್ಲಿ ರಾಜ ಬಬ್ರುವಾಹನ ಈ ಅರ್ಜುನನಿಂದ ಜನಿಸಿದವನು. ಅದರದೆಲ್ಲ ವಿವರ ಅಲ್ಲಿದೆ. ಅರ್ಜುನನಿಂದ ಜನಿಸಿದ್ದ, ಆದರೆ ಅವನ ತಾಯಿ ಚಿತ್ರಾಂಗದ ಅವನಿಂದ ದೂರ ಇದ್ದು ಅರ್ಜುನನಿಂದ. ಇದೆಲ್ಲ ಅರ್ಜುನ ಒಂದು ವರ್ಷ ಏನು ತೀರ್ಥಯಾತ್ರೆ ಮಾಡಿದ್ದ, ಆ ತೀರ್ಥಯಾತ್ರಾ ಪ್ರಸಂಗದಲ್ಲಿ ನಡೆದಂತಹ ಘಟನೆ ಇದು. ಉಲೂಪಿ ಮತ್ತೆ ಚಿತ್ರಾಂಗದ ಇವರಿಬ್ಬರ ಮೂಲಕ ಮಕ್ಕಳನ್ನು ಪಡ್ಕೊಂಡದ್ದು ಕೂಡ ಅದೇ ಪ್ರಸಂಗದಲ್ಲೇ. ಆ ಚಿತ್ರಾಂಗದೇ ತಮ್ಮ ವೀರಸೇನ ಅಂತ, ತ್ವಷ್ಟೃ ಎಂಬ ಆದಿತ್ಯನ ಅಂಶ ಅವನು. ಚಿತ್ರಾಂಗದೇನು ಕೂಡ ಶಚೀದೇವಿಯೇ. ಹಿಂದೆ ರಾಮಾವತಾರದ ಪ್ರಸಂಗದಲ್ಲಿ ಆ ವಾಲಿಯ ಪತ್ನಿಯಾದಂತಹ ತಾರಾ ಸುಗ್ರೀವನ ಅಂಗಸಂಗ ಮಾಡಿದ್ದರಿಂದ ಸ್ವರ್ಗಕ್ಕೆ ಹೋಗಲಿಲ್ಲ. ಆಗಿನ ಶರೀರವನ್ನು ಅವಳು ಪರಿತ್ಯಜಿಸಿದ್ಲು. ಆದರೆ ಸ್ವರ್ಗಕ್ಕೆ ಹೋಗಿ ಮುಟ್ಟದೆ ಮತ್ತೆ ಭೂಲೋಕದಲ್ಲೇ ಬಂದಿದ್ದಳು. ಸಾಮಾನ್ಯವಾಗಿ ದೇವಾಂಶ ಸಂಭೂತರಾದಂತಹ ಎಲ್ಲಾ ರಾಜರು, ಎಲ್ಲಾ ದೇವತೆಗಳು ರಾಜರಾಗಿ ಹುಟ್ಟಿದಾಗ ಅವತಾರ ಪರಿಸಮಾಪ್ತ ಆದ್ಮೇಲೆ ಮೂಲ ರೂಪಕ್ಕೆ ಹೋಗಿ ಸೇರ್ತಾರೆ. ಆದರೆ ಅವತಾರ ಕಾಲದಲ್ಲಿ ಏನಾದರೂ ಮಹಾ ಅಪಚಾರ ಪಾಪ ಮಾಡಿದ್ರೆ ಆ ಮೂಲ ರೂಪದಲ್ಲಿ ಅವರಿಗೆ ಪ್ರವೇಶ ಸಿಗೋದಿಲ್ಲ ಅಂತ ಹೇಳ್ತಾರೆ. ಆದ್ರಿಂದಲೇ ಶಚೀದೇವಿ ವಾಲಿಯ ಪತ್ನಿಯಾಗಿದ್ದವಳು ವಾಲಿಯ ಮರಣದ ನಂತರ ಸೂರ್ಯನ ಅವತಾರನಾದ ಸುಗ್ರೀವನ ರಾಣಿಯಾಗಿದ್ಲು. ಹೀಗೆ ದೇವತಾ ಸ್ತ್ರೀಯರು ತಮ್ಮ ಪತಿಗಿಂತ ಕಡಿಮೆಯಾದವರನ್ನು ಸೇರಿದರೆ ಅದೊಂದು ಮಹಾಪಾಪ. ದೇವೇಂದ್ರನ ಪತ್ನಿ ಸೂರ್ಯನನ್ನು ಸೇರಿದ್ರಿಂದ ಆ ತಾರ ಮೂಲ ರೂಪವಾದ ಶಚಿಯನ್ನು ಸೇರಲಿಲ್ಲ, ಹೋಗಿ ಅಂತರಿಕ್ಷದಿಂದಲೇ ಮರಳಿ ಬಂದ್ಲು, ಚಿತ್ರಾಂಗದೆಯಾಗಿ ಹುಟ್ಟಿದಳು ಅಂತ. ಸ್ವರ್ಗಂ ನಾಗಾತ್ ಅಂತರಿಕ್ಷಾತ್ ಇಹಾಸೀತ್ ಅಂತ ತಾತ್ಪರ್ಯ ನಿರ್ಣಯ. ಮತ್ತು ಇದೇ ಕಾರಣದಿಂದಾಗಿ ಆ ಚಿತ್ರಾಂಗದೆ ಅರ್ಜುನನನ್ನು ಮದುವೆ ಮಾಡ್ಕೊಂಡಿದ್ಲು ಹೌದಾದ್ರೂ ಅರ್ಜುನನ ಜೊತೆಗೆ ಸುಭದ್ರೆಗೆ ಮತ್ತೆ ದ್ರೌಪದಿಗೆ ಹೇಗೆ ದೀರ್ಘವಾದ ದಾಂಪತ್ಯ ಜೀವನ ನಡೆದಿತ್ತು, ಹಾಗೆ ದೀರ್ಘವಾದ ದಾಂಪತ್ಯ ಜೀವನ ಇವಳು ನಡೆಸಲಿಲ್ಲ. ಅವಳಿಂದ ಬಭ್ರುವಾಹನ ಅಂತ ಮಗ ಹುಟ್ಟಿದ್ದ. ಅವನ ಹಿಂದೆ ಜಯಂತ, ಇಂದ್ರನ ಮಗ ಜಯಂತ ಅವನು. ತಸ್ಯಾಃ ಪಾರ್ಥೆ ಪುತ್ರಿಕಾ ಪುತ್ರ ಧರ್ಮಾತ್. ಪುತ್ರಿಕಾ ಪುತ್ರ ಧರ್ಮ ಅಂದ್ರೆ ತನ್ನ ಮಗಳನ್ನ ಇನ್ನೊಬ್ಬನಿಗೆ ಮದುವೆ ಮಾಡಿಕೊಟ್ಟು ಅಲ್ಲಿ ಹುಟ್ಟಿದಂತಹ ಮಗನನ್ನ ತನ್ನ ಮಗನನ್ನಾಗಿಯೇ ಸ್ವೀಕಾರ ಮಾಡೋದು. ತನಗೆ ಗಂಡು ಮಕ್ಕಳು ಇಲ್ಲದೆ ಹೋದಾಗ ಆ ಮಗಳ ಮಗನನ್ನೇ ಗಂಡು ಮಗ ಅಂತ ಮುಂದುವರಿಸುವ ಒಂದು ಸಂಪ್ರದಾಯಕ್ಕೆ ಪುತ್ರಿಕಾ ಪುತ್ರ ಧರ್ಮ ಅಂತ ಹೇಳ್ತಾರೆ. ವೀರಸೇನಿಗೆ ಬೇರೆ ಗಂಡು ಮಕ್ಕಳಿದ್ದಿದ್ದಿಲ್ಲ. ಆದ್ರಿಂದ ಪುತ್ರಿಕಾ ಪುತ್ರ ಧರ್ಮಕ್ಕನುಸಾರವಾಗಿ ಬಬ್ರುವಾಹನನ್ನೇ ತನ್ನ ಮಗ ಅಂತ ಸ್ವೀಕಾರ ಮಾಡಿದ್ದ. ಇದು ಅಲ್ಲಿ ಬಂದಿರುವಂತಹ ಒಂದು ಕಥಾ. ಆ ಬಬ್ರುವಾಹನ ಹೀಗೆ ತಾಯಿಯ ಚಿತ್ರಾಂಗದ ಜೊತೆಗೆ ದೂರದಲ್ಲಿದ್ದ. ಅರ್ಜುನ ಈಗ ಬಂದದ್ದು ನೋಡಿ ಸ್ವಾಗತಿಸಿದ. ಆದರೆ ಅರ್ಜುನನಿಗೆ ಅದು ಸಮಾಧಾನ ಅನಿಸಲಿಲ್ಲ. ನಾನು ನಿನ್ನ ದೇಶಕ್ಕೆ ಬಂದಿದ್ದೀನಿ, ಕ್ಷತ್ರ ಧರ್ಮಕ್ಕನುಗುಣವಾಗಿ ನೀನು ನಿನ್ನ ಪರಾಕ್ರಮವನ್ನು ತೋರಿಸಬೇಕಿತ್ತು. ನೀನು ದುರ್ಬುದ್ಧಿ, ನಿನಗೆ ಧಿಕ್ಕಾರ ಇರಲಿ. ಯುದ್ಧಕ್ಕಾಗಿ ಬಂದವನು ನಾನು, ನನ್ನನ್ನು ನೀನು ಸಾಮೋಪಾಯದಿಂದ ಸ್ವಾಗತ ಮಾಡ್ತಿದ್ದೀಯಲ್ಲ. ಯಸ್ತ್ವಂ ಸ್ತ್ರೀವದ್ ಯಥಾಪ್ರಾಪ್ತಂ ಮಾಂ ಸಾಮ್ನಾ ಪ್ರತ್ಯಗೃಹತಃ. ಪುರುಷನಂತೆ ಹೋರಾಡುವುದನ್ನು ಬಿಟ್ಟು ಸ್ತ್ರೀಯಂತೆ ನೀನು ನನ್ನನ್ನು ಸ್ವಾಗತ ಮಾಡ್ಲಿಕ್ಕೆ ಬಂದಿದ್ದೆ, ಇದು ಅನುಚಿತ ಅಂತ ಈ ಅರ್ಜುನ ಆ ಮಗನನ್ನ ನಿಂದಿಸಿದ, ಮೂದಲಿಸಿದ. ನಾನು ಶಸ್ತ್ರಾಸ್ತ್ರಗಳನ್ನು ಬದಿಗಿಟ್ಟು ಸ್ನೇಹಕ್ಕಾಗಿ ಇಲ್ಲಿ ಬಂದಿದ್ರೆ
ಆಗ ನೀನು ನನ್ನನ್ನು ಹೀಗೆ ಸ್ವಾಗತ ಮಾಡುವುದು ಉಚಿತ ಆಗ್ತಿತ್ತು. ಪ್ರಕ್ರಿಯೆಯಂ ಭವೇದ್ಯುಕ್ತ ತಾವತ್ತವ ನರಾಧಮ. ಹೀಗೆ ಅರ್ಜುನ ಬಬ್ರುವಾಹನ ಜೊತೆ ಮಾತನಾಡ್ತಾ ಅವನನ್ನು ಅವಮಾನಿಸಿದಾಗ ಆಗ ಭೂಮಿಯನ್ನು ಭೇದಿಸಿ ಉಲೂಪಿ ಅಂತ ಮೇಲೆ ಎದ್ದು ಬಂದ್ಲು. ಆ ಉಲೂಪಿಯು ಕೂಡ ಅರ್ಜುನನ ಮೂಲಕ ಒಬ್ಬ ಮಗನನ್ನು ಹೆತ್ತವಳೆ. ಅದು ತಾತ್ಪರ್ಯ ನಿರ್ಣಯದಲ್ಲೇ ಆ 20ನೇ ಅಧ್ಯಾಯದಲ್ಲೇ ವರ್ಣಿತ ಆಗಿದೆ. ಇಪ್ಪತ್ತನೇ ಅಧ್ಯಾಯದ 156ನೇ ಶ್ಲೋಕದಲ್ಲಿ ಆ ಉಲೂಪಿಯನ್ನ ಅರ್ಜುನನ ಪತ್ನಿ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ತನ್ನ ಪತಿ ಅರ್ಜುನ ಮಗನಾದ ಬಬ್ರುವಾಹನನಿಗೆ ಹೀಗೆ ಅವಮಾನ ಮಾಡಿದ್ದನ್ನು ಅವಳು ಸಹಿಸಿಕೊಳ್ಳಲಿಲ್ಲ ಅಂತ. ತಮೇವ ಮುಕ್ತಂ ಭರ್ತ್ರಾಚ ವಿಜಿತ್ವಾ ಪನ್ನಗಾತ್ಮಜ, ಭರ್ತೃವಾದ ಅರ್ಜುನ ಅಂತ ವರ್ಣನೆ ಮಾಡಿದ್ದಾರೆ. ವಾಸ್ತವಿಕವಾಗಿ ಅರ್ಜುನನಿಗೆ ಅವಳು ಪತ್ನಿ ಆಗಿರಲಿಲ್ಲ, ಅರ್ಜುನನಿಗೂ ಅವಳಿಗೂ ಮದುವೆ ಆಗಿರಲಿಲ್ಲ. ಅವಳಲ್ಲಿ ಒಂದು ಸಂತಾನ ಮಾತ್ರ ಅರ್ಜುನನಿಗಾಗಿತ್ತು. ಈ ಅರ್ಜುನ ತೀರ್ಥಯಾತ್ರೆ ಮಾಡ್ಲಿಕ್ಕೆ ಹೋದಾಗ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಿದ್ದ. ನಾಗಕನ್ಯೆ ಅವನನ್ನ ತನ್ನ ಮಾಯೆಯಿಂದ ನಾಗಲೋಕಕ್ಕೆ ಕರೆದುಕೊಂಡು ಹೋದ್ಲು. ತಸ್ಯಾಃ ಪಿತಾ ಗರುಡೇನಾತ್ತಪತ್ಯು ಪುತ್ರಾಕಾಂಕ್ಷಿ ಚೋದಯಾಮಾಸ ಪಾರ್ಥಂ. ಆ ನಾಗಕನ್ಯೆ ಉಲೂಪಿಯ ಗಂಡನನ್ನ ಗರುಡ ತಿಂದಿದ್ದ. ಆದ್ರಿಂದ ಅವಳ ತಂದೆ ನನ್ನ ಮಗಳಿಗೊಬ್ಬ ಮಗ ಬೇಕು ಅಂತ ಅರ್ಜುನನ್ನ ಪ್ರಾರ್ಥಿಸಿದ. ತಸ್ಯಾಃ ಪಿತಾ ಗರುಡೇನಾತ್ತಪತ್ಯು ಪುತ್ರಾಕಾಂಕ್ಷಿ ಚೋದಯಾಮಾಸ ಪಾರ್ಥಂ. ಪುನಃ ಪುನರ್ಯಾಚ್ಯಮಾನಃ ಸ ಪಾರ್ಥಃ ಪುತ್ರಾರ್ಥಮಸ್ಯ ಭುಜಗೇನ ತಸ್ಯಾಂ ಉತ್ಪಾದಯಾಮಾಸ ಸುತಂ ಕುಜಾಂಶಂ ನಾಮ್ನಾ ಇರಾವಂತಂ ವರುಣಾವೇಶಯುಕ್ತಂ. ಈಗ ಅವನು ಮತ್ತೆ ಪ್ರಾರ್ಥನೆ ಮಾಡಿದಾಗ ಇರಾವಾನನ ಒಬ್ಬ ಮಗನನ್ನ ಅರ್ಜುನ ಅಲ್ಲಿ ಹುಟ್ಟಿಸಿದ ಆ ಉಲೂಪಿಯಲ್ಲಿ. ಆದರೆ ಆ ನಾಗಕುಲದವರು ಅವರಿಬ್ಬರನ್ನು ಬಹಿಷ್ಕರಿಸಿಬಿಟ್ರು. ವಿಧವೆಯಾದ ನಾಗಿನಿಯಲ್ಲಿ ಈ ಮಗ ಹುಟ್ಟಿದ್ದರಿಂದ ಇದು ಅಧರ್ಮ ಅಂತ ಕಾರಣದಿಂದ ಅವರು ಬಹಿಷ್ಕರಿಸಿಬಿಟ್ಟಿದ್ರು. ಆದರೆ ದೇವತೆಗಳು ಅವರಿಬ್ಬರನ್ನು ತಮ್ಮ ಹತ್ರ ಇಟ್ಕೊಂಡಿದ್ರು. ಹೀಗೆ ಅವನು ಅಲ್ಲೇ ವಾಸ ಮಾಡಿದ. ಕುರುಕ್ಷೇತ್ರದ ಯುದ್ಧದಲ್ಲಿ ಶಕುನಿಯ 6 ಜನ ಸಹೋದರರನ್ನು ಕೊಂದು ತಾನು ಅಲಂಬುಸ ಅನ್ನುವ ರಾಕ್ಷಸನಿಂದ ಹತನಾದ. ಹೀಗೆ ಆ ನಾಗಕನ್ಯೆ ಉಲೂಪಿ ಏನಿದ್ರು ಅವಳು ಅರ್ಜುನ ಮತ್ತು ಬಬ್ರುವಾಹನ ಇವರಿಬ್ಬರ ನಡುವಿನ ಆ ಒಂದು ಸಂಭಾಷಣೆಯನ್ನು ಕೇಳಿ ಅಲ್ಲಿಂದ ಮೇಲೆದ್ದು ಬಂದ್ಲು. ಬಬ್ರುವಾಹನ ಆವಾಗ ಮುಖ ತಗ್ಗಿಸಿಕೊಂಡು ನಿಂತ್ಕೊಂಡಿದ್ದ. ತಾನೇನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಅರ್ಜುನ ಮಗನನ್ನ ಧಿಕ್ಕರಿಸ್ತಾ ಇದ್ದ. ಆಗ ಬಬ್ರುವಾಹನನಿಗೆ ಮುಂದಿನಂತೆ ಅವಳು ಹೇಳಿದ್ಲು, ನಾನು ನಾಗಕನ್ಯೆ ಉಲೂಪಿ, ಮಾತರಂ ಪನ್ನಗಾತ್ಮಜಾಂ, ನಿನಗೆ ತಾಯಿಯೂ ಹೌದು, ನನ್ನ ಮಾತಿನಂತೆ ನಡೆದುಕೋ, ಅದರಿಂದ ಧರ್ಮ ಲಾಭ ಆಗ್ತದೆ ನಿನಗೆ. ಯುದ್ಧಸ್ವೈನಂ ಕುರುಶ್ರೇಷ್ಠಂ ಪಿತರಂ ಯುದ್ಧ ದುರ್ಮದಂ. ಯುದ್ಧದಲ್ಲಿ ಮದದಿಂದ ಕೊಬ್ಬಿರುವಂತಹ ಈ ಅರ್ಜುನನನ್ನ ಎದುರಿಸಿ ಯುದ್ಧ ಮಾಡು. ಹೀಗೆ ಹೇಳಿದ ಕೂಡಲೇ ಆ ಬಬ್ರುವಾಹನ ಯುದ್ಧಕ್ಕೆ ಸಿದ್ಧನಾದ. ಮತ್ತೆ ಆ ಅಶ್ವಮೇಧ ಯಾಗದ ಕುದುರೆಯನ್ನು ಕೂಡ ಬಂಧಿಸಿಟ್ಟ. ಹಿಂದೆಂದೂ ಯಾರೂ ಕೇಳದಂಥ ನೋಡದಂಥ ಒಂದು ಯುದ್ಧ ಮುಂದುವರಿತು. ಬಬ್ರುವಾಹನ ಹೊಡೆದಂಥ ಒಂದು ಬಾಣ ಅರ್ಜುನನಿಗೆ ನಾಟಿ ಅವನಿಗೆ ತೀವ್ರವಾದ ನೋವು ತಂದಿಟ್ಟಿತು.
ನಿನ್ನ ಸಾಹಸ ಕಾರ್ಯ ನೋಡಿ ಸುಪ್ರೀತನಾಗಿದ್ದೇನೆ, ನಾನು ಬಾಣ ಬಿಡ್ತೇನೆ ನಿಲ್ಲು ಅಂತ ಅರ್ಜುನನು ಬಾಣ ಪ್ರಯೋಗ ಮಾಡಿದ. ಬಬ್ರುವಾಹನನ ಕುದುರೆ, ಅವನ ರಥ ಎಲ್ಲವೂ ನಷ್ಟ ಆಯಿತು. ಅವನು ನೆಲದ ಮೇಲೆ ನಿಂತೆ ಯುದ್ಧ ಶುರು ಮಾಡಿದ. ಅರ್ಜುನನಿಗೆ ಮಗನ ಪರಾಕ್ರಮ ನೋಡಿ ಬಹಳ ಸಂತೋಷ ಆಯಿತು. ಮಗನನ್ನ ಹೆಚ್ಚೇನು ಪೀಡಿಸಲಿಲ್ಲ, ತೀವ್ರವಾದ ಯುದ್ಧ ಮಾಡಲಿಲ್ಲ. ಈ ಬಬ್ರುವಾಹನ ಇದೇ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ಅರ್ಜುನನ ಮೇಲೆ ನಾನಾ ಥರದ ಬಾಣಗಳನ್ನು ಪ್ರಯೋಗ ಮಾಡಿದ. ಸರ್ಪದಂತೆ ತೀಕ್ಷ್ಣವಾದ ಬಾಣಗಳು, ಅದನ್ನು ಅರ್ಜುನನ ಮೇಲೆ ಪ್ರಯೋಗ ಮಾಡಿದ. ಅದರಲ್ಲಿ ಒಂದು ಬಾಣ ಆ ಅರ್ಜುನನ ಮರ್ಮಸ್ಥಳವನ್ನು ಭೇದಿಸಿಕೊಂಡು ಆತ ಕೆಳಗೆ ಬೀಳುವಂತೆ ಮಾಡಿತು. ಇಲ್ಲಿ ಸರ್ಪಾಕಾರದ ಬಾಣ ಅಂತಿದೆ, ಶರೈಹಿ ಆಶೀವಿಷಾಕಾರೈಹಿ ಅಂತ ಮಾತಿರುವುದು ಹೌದು. ಹಾಗೆಂತ ಮಾತ್ರಕ್ಕೆ ಹಿಂದೆ ಅರ್ಜುನ ಖಾಂಡವನವನ್ನೇನು ದಗ್ಧ ಮಾಡಿದ್ನಲ್ಲ, ಸುಟ್ಟಾಕಿದ್ನಲ್ಲ, ಅಲ್ಲಿ ಕೆಲವು ಸರ್ಪಗಳು ಅವನ ಬಾಣಕ್ಕೆ ಬಲಿಯಾಗಿದ್ದವಲ್ಲ, ಅದರಲ್ಲಿ ಯಾವುದೋ ಒಂದು ಸರ್ಪ ಅವನು ವಧೆಗಾಗಿ ಕಾದಿತ್ತು. ಅದು ಈಗ ಈ ಬಬ್ರುವಾಹನನ ಮೂಲಕ ಅರ್ಜುನನ ಮೇಲೆ ಸೇಡು ತೀರಿಸಿಕೊಂಡಿತ್ತು ಅಂತ ಯಾರೋ ಅರ್ಥ ಮಾಡ್ಕೊಳ್ಬಾರ್ದು. ಕೆಲವರು ಯಾರೋ ಆ ಥರ ವ್ಯಾಖ್ಯಾನ ಮಾಡೋದನ್ನು ಕೇಳಿದ್ದೇನೆ. ಅಂಥ ಕಥೆಗಳಿಗೆಲ್ಲ ಅರ್ಥ ಇಲ್ಲ. ಇಲ್ಲಿ ಸರ್ಪದಂತೆ ತೀಕ್ಷ್ಣವಾದ ಬಾಣಗಳು, ಸರ್ಪ ಹೇಗೆ ಘಾತಕವೋ ಹಾಗೆ ಬಾಣಗಳು ಘಾತಕಗಳು ಅಂತ ಇಷ್ಟೇ ಅರ್ಥ. ಅರ್ಜುನ ಮೂರ್ಛಿತನಾಗಿ ಕೆಳಗೆ ಬಿದ್ದ, ಚಿತ್ರಾಂಗದ ಮಗ ಬಬ್ರುವಾಹನನು ಕೂಡ ಮೂರ್ಛಿತನಾಗಿ ಕೆಳಗೆ ಬಿದ್ದ. ಆ ಸಂದರ್ಭದಲ್ಲಿ ಚಿತ್ರಾಂಗದೆ ಅಲ್ಲಿಗೆ ಬಂದ್ಲು. ಅವಳು ಅರ್ಜುನ, ಬಬ್ರುವಾಹನ ಇವರಿಬ್ಬರನ್ನು ನೋಡಿದಳು. ಎಷ್ಟೋ ಹೊತ್ತು ನೆಲದ ಮೇಲೆ ಬಿದ್ದು ಅವಳು ಓಡಾಡ್ತಾ ಇದ್ದು. ಅಲ್ಲೇ ಸಮೀಪದಲ್ಲಿ ನಾಗಕನ್ಯೆ ಉಲೂಪಿ ಇದ್ದಳು. ಅರ್ಜುನ ನೆಲದ ಮೇಲೆ ಬಿದ್ದದ್ದನ್ನು ನೋಡು ಅಂತ ಚಿತ್ರಾಂಗದೆ ಉಲೂಪಿಗೆ ತೋರಿಸಿದ್ಲು. ನಿನಗೆ ಧರ್ಮ ಅಂದ್ರೆ ಏನಂತ ಗೊತ್ತಿಲ್ಲೇನೋ, ಪತಿವ್ರತೆ ಅಲ್ಲವೇನು ನೀನು? ಹಾಗಿದ್ದಾಗ ಈ ಗಂಡನ ಜೊತೆ ಯುದ್ಧ ಮಾಡುವಂತ ಈ ಬಬ್ರುವಾಹನನ್ನು ಯಾಕೆ ಪ್ರಚೋದಿಸಿದಿ? ಹೀಗಾದರೆ ನಾನೂ ಕೂಡ ಪ್ರಾಣ ಪರಿತ್ಯಾಗ ಮಾಡಿಬಿಡ್ತೇನೆ ಅಂತ ಅವಳು ಗೋಳಾಡಿದ್ಲು. ನೀನು ಪತಿವ್ರತೆ ಅಲ್ವೇನು ಅಂತ ಚಿತ್ರಾಂಗದ ಉಲೂಪಿಯನ್ನು ಕೇಳಿದ್ರ ಮಾತಿದೆ. ಆ ಮಾತುಗಳನ್ನೆಲ್ಲ ನೋಡಿದಾಗ ಅರ್ಜುನನ ಪತ್ನಿ ಅವಳು ಅಂತ ಅಭಿಪ್ರಾಯ ಬರುವಂತೆ ಕಾಣಿಸ್ತದೆ. ವಾಸ್ತವಿಕವಾಗಿ ಆ ಅಭಿಪ್ರಾಯವನ್ನು ನಾವೇನು ಇಟ್ಕೋಬೇಕಾಗಿಲ್ಲ. ಇಲ್ಲಿ ಪತಿ ಅಂದ್ರೆ ಕೇವಲ ಸ್ವಾಮಿ, ನಾಥ, ಒಡೆಯ. ಈ ಉಲೂಪಿಗೆ ಮಗನನ್ನ ಕೊಟ್ಟವನಾದ್ರಿಂದ ಆ ಉಲೂಪಿಗೆ ಅರ್ಜುನ ಪತಿಯಂತೆ ಹೊರತು ಗಂಡನೇ ಅಲ್ಲ ಅಂತ ನಾವು ತಿಳ್ಕೊಳ್ಬಹುದು. ಮುಂದೆ ಅರ್ಜುನನನ್ನು ನೋಡಿದ್ಲು. ಅವನಿಗೆ ಹೇಳಿದ್ಲು, ನಾವೀ ಕುದುರೆಯನ್ನು ಬಿಟ್ಟುಕೊಟ್ಟಿದ್ದೀವಿ, ಕುದುರೆ ಜೊತೆಗೆ ಮುಂದಿನ ನಿನ್ನ ದಿಗ್ವಿಜಯವನ್ನು ಪ್ರಾರಂಭ ಮಾಡು, ನೀನ್ಯಾಕೆ ಪ್ರಾಣ ತೊರೆದು ಕೆಳಗೆ ಬಿದ್ದಿದ್ದಿ ಅಂತ ಅರ್ಜುನನ ಎದುರಿಗೆ ಗೋಳಾಡಿದ್ಲು. ಮತ್ತೆ ಉಲೂಪಿಗೆ ಹೇಳಿದ್ಲು, ನೀನು ಈ ಅರ್ಜುನನ ಹತ್ಯೆ ಕಾರಣಲಾದಿ, ಆದರೆ ನಿನಗೇನು ಅದರಿಂದ ದುಃಖ ಆಗ್ತಿಲ್ಲ. ನನ್ನ ಮಗ ಬಬ್ರುವಾಹನನು ಕೂಡ ಕೆಳಗೆ ಬಿದ್ದಿದ್ದಾನೀಗ, ಅವನು ಬೇಕಾದ್ರೆ ಬಿದ್ದಿರಲಿ, ಆದ್ರೆ ನಮ್ಮ ಅರ್ಜುನ ಬದುಕಿ ಬರಲಿ. ನಾಪರಾಧೋಸ್ತಿ ಸುಭಗೆ ನರಾಣಾಂ ಬಹುಭಾರ್ಯತ ಪ್ರಮದಾನಾಂ ಭವತ್ಯೇಷ ಮಾಭೂತ್ತೇ ಬುದ್ಧಿರೀದೃಶಿ. ಪುರುಷರಿಗೆ ಬಹುಪತ್ನಿಯರಿದ್ದರೆ ಅದರಿಂದ ದೋಷ ಏನೂ ಇಲ್ಲ, ಅಪರಾಧವೂ ಅಲ್ಲ. ಆದರೆ ಪ್ರಮದೆಯರಿಗೆ, ಸ್ತ್ರೀಯರಿಗೆ ಅನೇಕ ಜನ ಪತ್ನಿಯರಿರುವುದು ಥರ ಅಲ್ಲ. ನಮ್ಮ ಏಕೈಕ ಪತಿ ಈ ಅರ್ಜುನ, ಅವನನ್ನು ನಾವು ಬದುಕಿಸ್ಕೋಬೇಕು. ಸಖ್ಯಂಚ ಏತತ್ಕೃತಂ ಧಾತ್ರ, ಗಂಡ ಹೆಂಡತಿರ ನಡುವೆ ಒಂದು ಸಂಬಂಧವನ್ನು ಏರ್ಪಡಿಸಿದವನು ಸ್ವಯಂ ಚತುರ್ಮುಖ ಬ್ರಹ್ಮನೇ.
ನನ್ನ ಈ ಅರ್ಜುನ ನನ್ನ ಪತಿಯನ್ನ ನೀನು ತಂದು ತೋರಿಸದೆ ಹೋದ್ರೆ ನಾನು ಪ್ರಾಣ ಪರಿತ್ಯಾಗ ಮಾಡ್ತೇನೆ. ನೀನು ನೋಡ್ತಿದ್ದಂತೆ ಪ್ರಾಯೋಪವೇಶ ಮಾಡಿ ಪ್ರಾಣ ಪರಿತ್ಯಾಗ ಮಾಡ್ತೇನೆ ಅಂತ ಚಿತ್ರಾಂಗದ ವಿಲಾಪ ಮಾಡಿದ್ಲು. ಮತ್ತೆ ಅದರಂತೆ ಮೌನವಾಗಿ ಒಂದ್ ಕಡೆ ಕೂತ್ಕೊಂಡ್ಬಿಟ್ಲು. ಮತ್ತೆ ಬಬ್ರುವಾಹನ ದೀರ್ಘವಾಗಿ ಉಸಿರಾಟ ಮಾಡ್ತಿದ್ದನ್ನು ನೋಡಿದ್ಲು. ಅವನು ಮೂರ್ಛೆ ಹೋಗಿದ್ದ. ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೂ ಎಚ್ಚರ ಬಂತು. ನನ್ನ ತಾಯಿ ನನ್ನ ತಂದೆ ಜೊತೆಗೆ ಹೀಗೆ ಮರಣ ಹೊಂದಬೇಕು ಅಂತ ನಿಶ್ಚಯ ಮಾಡಿದ್ದಾಳಲ್ಲ, ಎಂಥ ಮಹಾಪರಾಕ್ರಮಿಯನ್ನ ನಾನು ಕೊಂದು ಹಾಕಿದೆ, ಎಂಥ ದುಸ್ಥಿತಿ ನನಗೆ ಮತ್ತು ನನ್ನ ತಾಯಿಗೆ ಬಂತು ಅಂತ ಅವನು ಗೋಳಾಡಿದ. ಮತ್ತೆ ಸುತ್ತಮುತ್ತಲಿದ್ದವರಿಗೆಲ್ಲರಿಗೂ ಹೇಳಿದೆ, ತಂದೆಯನ್ನು ಕೊಂದಿದ್ದೇನೆ, ನನಗೇನು ಪ್ರಾಯಶ್ಚಿತ್ತ ಇದೆ ಅಂತ ಅನ್ನೋದನ್ನು ಹೇಳಿ. ನಾನು 12 ವರ್ಷಗಳ ಕಾಲ ಕಷ್ಟದಿಂದ ಕಳೆದು ತೀವ್ರವಾದ ತಪಶ್ಚರ್ಯವನ್ನು ಮಾಡಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಈ ತಂದೆಯ ಚರ್ಮವನ್ನೇ ಹೊದ್ದುಕೊಂಡು ಅವನ ಕಪಾಲವನ್ನೇ ಕೈಯಲ್ಲಿ ಹಿಡಿದು 12 ವರ್ಷ ಕಾಲ ಭೂಮಂಡಲದಲ್ಲಿ ಸಂಚರಿಸಬೇಕು. ಹಾಗೇನಾದರೂ ಮಾಡಿದ್ದಾದ್ರೆ ನನಗೊಂದಿಷ್ಟು ಪ್ರಾಯಶ್ಚಿತ್ತ ಆದಿತ್ತು. ಅದು ಬಿಟ್ಟು ಬೇರೆ ಯಾವ ಪ್ರಾಯಶ್ಚಿತ್ತವೂ ಇಲ್ಲ. ಈ ಬಬ್ರುವಾಹನ ಹೇಳುವ ಮಾತುಗಳಲ್ಲಿ ನನ್ನ ತಂದೆಯ ಚರ್ಮವನ್ನೇ ಹೊದ್ದುಕೊಂಡು ಅಂತಿದೆಯಲ್ಲ, ಅದರ ಮೂಲ ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಸಂವೀತಸ್ಯ ಅಸ್ಯ ಚರ್ಮಣ, ಅವನ ಚರ್ಮವನ್ನೇ ಹೊದ್ದುಕೋತೇನೆ ನಾನು, ಶಿರಃ ಕಪಾಲೇಚ ಅಸ್ಯವ ಭುಂಜತಃ ಪಿತುರದ್ಯಮೆ, ಅವನ ಕಪಾಲವನ್ನೇ ಕೈಯಲ್ಲಿ ಹಿಡ್ಕೊಂಡು ಅದರಲ್ಲೇನ ನಾನು ಭೋಜನ ಮಾಡ್ತೇನೆ. ಇದು ಬಿಟ್ಟು ಬೇರೆ ಯಾವ ಪ್ರಾಯಶ್ಚಿತ್ತವೂ ಇಲ್ಲ, ಇನ್ನೇನಾದ್ರೂ ಪ್ರಾಯಶ್ಚಿತ್ತ ಇದ್ರೆ ಹೇಳ್ರಿ ಅಂತ ಅವನು ಬಬ್ರುವಾಹನ ಗೋಳಾಡಿದ್ರ ವರ್ಣನೆ ಇದೆ. ಅಷ್ಟೇ ಚರ್ಮಣ ಅಂತ ಪಾಠ ಉತ್ತರ ಭಾರತದ ಪಾಠದಲ್ಲಿ ಕಾಣಿಸ್ತದೆ. ಆ ದೃಷ್ಟಿಯಿಂದ ಚರ್ಮವನ್ನೇ ಹೊದ್ಕೊಂಡು ಅಂತ ಅರ್ಥ ಆಗ್ತದೆ. ಆದರೆ ದಕ್ಷಿಣ ಭಾರತದ ಪಾಠ ಮೊದಲಾದ ಕಡೆ ಚರ್ಮಣ ಅಂತಿಲ್ಲ, ಕರ್ಮಣ ಅಂತ ಪಾಠ ಇದೆ. ಮೇಲೆ ಸಂಸ್ಕೃತದಲ್ಲಿ ಮೂಲ ಪಾಠ ಹೇಗಿರ್ತದೋ ಅದಕ್ಕನುಗುಣವಾಗಿ ಅನುವಾದ ಮಾಡಬೇಕಾದದ್ದು ಉಚಿತ. ಉತ್ತರ ಭಾರತದ ಪಾಠದಲ್ಲಿ ಸಂವೀತಸ್ಯ ಚರ್ಮಣ ಅಂತ ಪಾಠ ಇಟ್ಕೊಂಡು ಆ ಚರ್ಮವನ್ನು ನಾನು ಹೊದ್ಕೋಬೇಕು ಅಂತ ಅರ್ಥ ಮಾಡಿದ್ದಾರೆ. ಆದರೆ ವೈಷ್ಣವ ಪಾಠದಲ್ಲಿಯೂ ಕೂಡ ಸಂವೀತಸ್ಯ ಚರ್ಮಣ ಅಂತಿಲ್ಲ, ಕರ್ಮಣ ಅಂತಿದೆ. ಈ ಕರ್ಮ ಅಂತ ಪಾಠ ಇಟ್ಕೊಂಡು ಅನುವಾದ ಮಾಡುವಾಗ ಮಾತ್ರ ಮೃತನಾದ ತಂದೆಯ ಚರ್ಮವನ್ನು ಹೊದ್ದುಕೊಂಡು ಅಂತ ಅನುವಾದ ಮಾಡೋದು ಅಸಂಗತ ಆಗ್ತದೆ. ಇದು ಮೂಲ ಪಾಠಕ್ಕೆ ಯಾವ ಪಾಠವನ್ನ ಅನುವಾದಕಾರರು ಪರಿಗ್ರಹ ಮಾಡಿದ್ದಾರೋ, ಮೇಲೆ ಸಂಸ್ಕೃತ ಶ್ಲೋಕಗಳನ್ನ ಅಲ್ಲಿ ಉದ್ಧರಿಸಿದ್ದಾರೋ ಅದಕ್ಕೆ ಅನುಗುಣವಾದ ಅನುವಾದ ಅಲ್ಲ, ಅದಲ್ಲ. ಸಂವೀತಸ್ಯ ಅಸ್ಯ ಕರ್ಮಣ ಅಂದ್ರೆ ಇಂಥ ಕರ್ಮವನ್ನು ನಾನು ಅಂಟಿಸಿಕೊಂಡಿದ್ದೇನೆ, ಕಟ್ಟಿಕೊಂಡಿದ್ದೇನೆ ಅಂತಿಷ್ಟು ಮಾತ್ರ ಅರ್ಥ ಆಗಬಹುದು. ಹೀಗೆ ಆ ಅನುವಾದಗಳ ಬಗ್ಗೆ ಒಂದಿಷ್ಟು ಗಮನ ಇರಬೇಕು. ಹೇಗೆ ಪಾಠ ಇರ್ತದೋ ಅದಕ್ಕನುಗುಣವಾಗಿ ಅನುವಾದ ಇರಬೇಕು. ನಾವು ಹೇಳಿದ ಪಾಠ ಎಲ್ಲ ಸರಿಯಾಗಿರ್ತದೆ ಅಂತಿಲ್ಲ, ಆದರೆ ಹಿಡಿದ ಪಾಠಕ್ಕೆ ನಾವು ಸ್ವೀಕರಿಸಿದ ಪಾಠಕ್ಕೆ ಅನುಗುಣವಾಗಿ ಅನುವಾದ ಆದರೂ ಇದೆಯೋ ಇಲ್ಲೋ ಅಂತ ನೋಡಬೇಕಾದ್ರೂ ನಮ್ಮ ಕರ್ತವ್ಯ. ಬೇರೆ ಕಡೆಯಿಂದ ಎರವಲು ತಂದಂತಹ ಅನುವಾದಗಳನ್ನು ಹಾಕುವುದು ಉಚಿತ ಆಗೋದಿಲ್ಲ, ಅಸಮರ್ಥನೀಯ ಆಗ್ತದೆ. ಮುಂದೆ ಉಲೂಪಿಗೆ ಹೇಳಿದ ಅವನು, ನಾನು ನನ್ನ ತಂದೆಯನ್ನು ಕೊಂದು ಹಾಕಿದೆ, ನಿಮ್ಮ ಪತಿಯನ್ನ ಕೊಂದು ಹಾಕಿದೆ, ಇನ್ನು ನಾನು ಕೂಡ ಪ್ರಾಣ ಪರಿತ್ಯಾಗ ಮಾಡ್ತೇನೆ ಅಂತ ಹೇಳಿ ಅವನು ಆಚಮನ ಮಾಡಿದ. ಈ ಜಗತ್ತಿನ ಎಲ್ಲಾ ಚೇತನಗಳು ನನ್ನ ಮಾತನ್ನು ಕೇಳಲಿ, ನಮ್ಮ ತಂದೆ ಅರ್ಜುನ ಸಚೇತನನಾಗಿ ಎದ್ದು ಬರಬೇಕು. ಯದಿ ನೋತ್ತಿಷ್ಠತಿ ಜಯ ಪಿತಾಮೇ ನರಸತ್ತಮಃ ಅಸ್ಮಿನ್ನೇವ ರಣೋದ್ದೇಶೆ ಶೋಷಯಿಷ್ಯೆ ಕಲೇವರಂ. ಅವನು ಬರದೇ ಹೋದ್ರೆ ನಾನು ಸತ್ತು ಹೋಗಿಬಿಡ್ತೇನೆ, ನರಕದಲ್ಲಿ ಬೀಳ್ತೇನೆ. ಇದು ಬಿಟ್ಟು ಈ ಪಾಪದಿಂದ ನನಗೆ ಬಿಡುಗಡೆ ಇಲ್ಲ. ಹೀಗ ಅವನು ಹೇಳಿ ಉಪವಾಸ ವೃತ್ತ ಕೈಗೊಂಡು ಕೂತ್ಕೊಂಡ್ಬಿಟ್ಟ ಅವನ ಕಡೆ. ಆಗ ಆ ಉಲೂಪಿ ಒಂದು ಸಂಜೀವನ ಮಣಿ ಅಂತ ಅದನ್ನ ನೆನಪಿಸ್ಕೊಂಡ್ಲಂತೆ. ಚಿಂತೆಯಾಮಾಸ ತಮ್ಮ ಸಂಜೀವನಂ ಮಣಿಂ ಅಂತ ಹೇಳ್ತಾರೆ.
ಪನ್ನಗಾನಾಂ ಪರಾಯಣಂ, ಎಲ್ಲ ಸರ್ಪಗಳಿಗೂ ಕೂಡ ಅದೊಂದು ಆಶ್ರಯವಾಗಿತ್ತು. ಅರ್ಥಾತ್ ಸರ್ಪಗಳಿಗೇನಾದರೂ ರೋಗ ರುಜಿನ ಇತ್ಯಾದಿಗಳು ಬಂದ್ರೆ ಈ ಸಂಜೀವನ ಮಣಿಯ ಅವನ್ನೆಲ್ಲ ಪರಿಹರಿಸ್ತಿತ್ತು. ಆ ಉಲೂಪಿ ಅದನ್ನು ತೆಗೆದುಕೊಂಡು ಉತ್ತಿಷ್ಠ ಮಾಶುಚ ಪುತ್ರ ನೈಷ ಜಿಷ್ಣು ಸ್ತಯಾ ಹತಃ ಬಬ್ರುವಾಹನಿಗೆ ಹೇಳಿದಂತೆ, ಅರ್ಜುನನನ್ನ ನೀನು ಕೊಂದಿಲ್ಲ, ಯಾವ ದೇವತೆಯೂ ಕೂಡ ಅವನನ್ನು ಕೊಲ್ಲೋದು ಸಾಧ್ಯ ಇಲ್ಲ. ನಿನ್ನ ತಂದೆಗೆ ಧರ್ಮ ಪರಿಪಾಲನೆ ಆಗಬೇಕು, ಅವನಿಗೆ ಕೀರ್ತಿ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾನೇ ಇದನ್ನೆಲ್ಲವನ್ನೂ ಕೂಡ ಮಾಡಿದೆ. ಮಯಾತು ಮೋಹಿನಿ ನಾಮ ಮಾಯೈಷ ಸಂಪ್ರಯೋಜಿತ, ಮೋಹಿನಿ ಎನ್ನುವ ನನ್ನ ಮಾಯೆಯನ್ನ ನಾನೇ ಹರಡಿದೆ ಇಲ್ಲೆಲ್ಲ. ಯುದ್ಧ ಮಾಡುವಾಗ ಈ ಅರ್ಜುನ ನನ್ನ ಮಗನಾದ ಬಬ್ರುವಾಹನನ ಬಲ ಎಷ್ಟಿರಬಹುದು ಅಂತ ಮನಸ್ಸಿನಲ್ಲೇ ಜಿಜ್ಞಾಸೆ ಮಾಡ್ತಿದ್ದ. ಅದನ್ನು ನಾನು ತಿಳಿದೆ. ಮಗನ ಬಲವನ್ನು ನೋಡಿ, ಅವನ ಪರಾಕ್ರಮ ನೋಡಿ ಅರ್ಜುನನಿಗೆ ಸಂತೋಷ ಆಗಬೇಕು, ಅದರಂತೆ ನಾನು ವ್ಯವಸ್ಥೆ ಮಾಡಿದೆ. ಆದ್ರಿಂದ ಅವನು ಸತ್ತಿಲ್ಲ, ಅವನು ಸಾಮಾನ್ಯ ಮನುಷ್ಯನೂ ಅಲ್ಲ, ನರಾಂಶ ಸಂಭೂತನವನು. ಋಷಿರೇಶ ಮಹಾನಾತ್ಮ ಪುರಾಣ ಶಾಶ್ವತ ಅಕ್ಷರ. ಇಂದ್ರನು ಕೂಡ ಅವನನ್ನು ಗೆಲ್ಲೋದು ಸಾಧ್ಯ ಇಲ್ಲ. ನಾನೀಗ ದಿವ್ಯ ಮಣಿಯನ್ನು ತಂದಿದ್ದೇನೆ. ಅನೇಕ ಸಾಯೋ ಸರ್ಪಗಳನ್ನ ಈ ಮಣಿ ಯಾವತ್ತೂ ಬದುಕಿಸ್ತಾ ಇರ್ತದೆ. ಇದನ್ನು ನಿನ್ನ ತಂದೆಯ ಎದೆಯ ಮೇಲಿಡು, ಅವನು ಮತ್ತೆ ಬದುಕಿ ಬರ್ತಾನೆ. ಹೀಗೆ ಹೇಳಿದಾಗ ಆ ತಂದೆಯ ಎದೆಯ ಮೇಲೆ ಸಂಜೀವನ ಮಣಿಯನ್ನ ಬಬ್ರುವಾಹನ ಇಟ್ಟ. ಆಗ ಅರ್ಜುನ ತನ್ನ ಕಣ್ಣುಜ್ಜಿಕೊಂಡು ಎದ್ದು ನಿಂತ. ಇಂದ್ರ ಆಕಾಶದಿಂದ ದಿವ್ಯ ಪುಷ್ಪಗಳನ್ನು ಸುರಿಸಿದ. ದೇವದುಂದುಭಿಗಳು ಎಲ್ಲ ಮೊಳಗಿದವು. ಅರ್ಜುನ ತನ್ನ ಮಗನನ್ನ ಆಲಂಗಿಸಿಕೊಂಡ. ಈ ಸುತ್ತಮುತ್ತಲಿನ ರಣಾಂಗಣದಲ್ಲಿ ಇದೇನು ಒಂದ್ ಕಡೆ ಶೋಕ, ಒಂದ್ ಕಡೆ ಆಶ್ಚರ್ಯ, ಸಂತೋಷ ಎಲ್ಲ ಕಾಣಿಸ್ತಿದೆಯಲ್ಲ, ಇದಕ್ಕೆಲ್ಲ ಏನು ಕಾರಣ ಅಂತ ಅರ್ಜುನ ಅಲ್ಲಿದ್ದವ್ರನ್ನೆಲ್ಲ ಕೇಳಿದ. ಈ ತಾಯಿ ಚಿತ್ರಾಂಗದ ಇಲ್ಲಿ ಯಾಕೆ ಬಂದಳು, ಉಲೂಪಿ ಆದ್ರೂ ಇಲ್ಲಿ ಯಾಕೆ ಬಂದ್ಲು, ನಾವಿಬ್ರು ಯುದ್ಧ ಮಾಡಿದೆವು, ಆದ್ರೆ ಮುಂದೇನಾಯಿತು ಅಂತ ಹೀಗೆ ಅರ್ಜುನ ಪ್ರಶ್ನೆ ಕೇಳಿದಾಗ ಆ ಬಬ್ರುವಾಹನ ಇದನ್ನೆಲ್ಲವನ್ನು ಉಲೂಪಿಯನ್ನೇ ಕೇಳಿ ತಿಳಿದುಕೋ ಅಂತ ಹೇಳಿದ್ನಂತೆ ಅರ್ಜುನನಿಗೆ. ಅದರಂತೆ ಅರ್ಜುನ ಕೇಳಿದ. ಉಲೂಪಿ ಏನು ಹೇಳಿದ್ಲು ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ತಾತ್ಪರ್ಯ ನಿರ್ಣಯದ 30ನೇ ಅಧ್ಯಾಯದಲ್ಲಿಯೂ ಕೂಡ ದೃಷ್ಟ್ವಾ ಬಾಲ್ಯಾತ್ ಪರೀಕ್ಷಾಯೈ ಮಂತ್ರಪೂತಂ ಮಹಾಶರಂ ಚಿಕ್ಷೇಪ ಪಿತ್ರೇ ದೈವೇನ ತೇನೈನಂ ಮೋಹ ಆವಿಷತ್ ಅಂತಾನೆ ವರ್ಣನೆ ಇದೆ. ಮಂತ್ರಪೂರಿತವಾದ ಒಂದು ಅಸ್ತ್ರವನ್ನ ಅರ್ಜುನನ ಮೇಲೆ ಪ್ರಯೋಗಿಸಿದ ಹೊರತು ಅದೇನು ಸರ್ಪಾಸ್ತ್ರ ಏನಲ್ಲ. ತಾತ್ಪರ್ಯ ಹೇಳುವಂತೆ ಆ ಅರ್ಜುನನನ್ನ ಮರಳಿ ಪುನರುಜ್ಜೀವಿತನನ್ನಾಗಿ ಮಾಡಲಿಕ್ಕೆ ಅವಳು ಬಳಸಿದಂಥ ಔಷಧ ಅಂದ್ರೆ ಸಂಜೀವನ ಮಣಿಯಲ್ಲ, ವಿಶಲ್ಯಕರಣಿ ಅಂತ. ಅಂಗಾಂಗಗಳಿಗೆ ಬಾಣಗಳು ನಾಟಿಕೊಂಡಿದ್ರೆ ಅದನ್ನೆಲ್ಲ ಕಿತ್ತು ತೆಗೆಯುವಂತಹ ಒಂದು ಔಷಧ ಅದು. ನಾಗಲೋಕದಿಂದ ಅದನ್ನು ತಗೊಂಡುಕೊಂಡು ಬಂದು ಆ ಮೂಲಕ ಅರ್ಜುನನನ್ನು ಅವಳು ಎಬ್ಬಿಸಿದಳು. ಅರ್ಜುನನಿಗೆ ಈ ತರದ ಪರಾಭವ ಯಾಕೆ ಬಂದಿತ್ತು, ಅದಕ್ಕೇನು ಕಾರಣ, ಅದನ್ನ ಉಲೂಪಿ ಏನು ಹೇಳಿದ್ಲು ಅಂತ ಅನ್ನೋದನ್ನ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.